ಇಷ್ಟು ತುಂಡಾಟ ಮಾಡ್ತಿದ್ರಲ್ಲ, ಮನೆಯಲ್ಲಿ ಯಾವ ಥರ ರೆಸ್ಪಾನ್ಸ್ ಇತ್ತು? ಅಪ್ಪ ನಿಮಗೆ ಒದೆ ಕೊಟ್ಟಿದ್ದಾರಾ? ಏನಪ್ಪ ಸಾಕಿ ಒಂದು ಸವಾಸ ಅಂತ? ಇಲ್ಲ, SSC ಫೇಲ್ ಆಗ್ಬಿಟ್ಟು ನಾವು ಯಾವಾಗಲೂ ಇಂಗ್ಲಿಷ್ ಬೆಂಚ್ ಸ್ಟೂಡೆಂಟ್. ನಮ್ಮದೊಂದು ಟೀಮ್ ಇತ್ತು ಇಂಗ್ಲಿಷ್ ಬೆಂಚ್ದು. ಅವರು ನಾವು ಓದೋದ್ರಲ್ಲಿ ಬಹಳ ಹಿಂದೆ, ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಇವೆಲ್ಲ ನಾವು ನಂಬರ್ 1 ಇರ್ತಿದ್ದು. ಸರಿ, ಫೇಲ್ ಆದಮೇಲೆ ನನ್ನ ಕಾಟ ತಡೆಯೋಕ್ಕಾಗ್ದಲೆ ನಮ್ಮ ತಾಯಿ ತಂದೆ ಇಬ್ಬರು ಊರಿಗೆ ಹಾಕ್ಬಿಟ್ರು SSLCಲಿ. ಅಲ್ಲಿ ಚೆನ್ನಾಗಿ ಹೋಗಿ ಅಲ್ಲೇ ಇದ್ಬಿಡು, ನೀನು ಓದಲ್ಲ ಅಂತ. ಜಮೀನು ಕೆಲಸ ರೈತರು ನಾವು ಬೇಸಿಕಲಿ. ನಮ್ಮ ತಾಯಿ ತಂದೆ ಇಬ್ಬರು ರೈತರು ಪ್ಲಸ್ ನಮ್ಮ ತಂದೆ ಏನೋ ಒಂದು ಅಕೌಂಟ್ಸ್ ಆಫೀಸರಿಗೆ ಕೆಲಸಕ್ಕೆ ಸೇರಿದ್ದು. ಬಟ್ ಇಡೀ ಕುಟುಂಬ ರೈತರು. ನಮ್ಮ ತಾಯಿನೂ ಅನಕ್ಷರಸ್ತೆ. ಸರಿ, ನಮ್ಮ ತಾಯಿ ಏನಂದ್ರೆ ಇವರು ತುಂಬ ಚೇಷ್ಟೆ ಮಾಡ್ತಾನೆ, ಊರಿಗೆ ಕಳ್ಸೋದು. ಆಮೇಲೆ ನನ್ನ ಮಾವ ಇಲ್ಲೇ ಚೆನ್ನಾಗಿ ಕೆಲಸ ಮಾಡ್ತೀವಿ, ಇಲ್ಲೇ ಇದ್ಬಿಡು ಅಂತ. ಸೊ ಊರಿನಲ್ಲಿ ಗದ್ದೆ ಕೆಲಸ ಮಾಡಿದ್ದು ಬೆನಿಫಿಟ್ ಆಯ್ತಂತ ಅಂತೀರಾ? ಇಲ್ಲ, ಅಲ್ಲೂ ಚೇಷ್ಟೆ ಮಾಡ್ತಿದ್ದೆ. ಅಲ್ಲಿ ಏಡಿಕಾಯಿ ಹಿಡಿಯಕ್ಕೆ ಹೋಗೋದು, ಒಂದ್ಸಲಿ ಹಾವು ಹಿಡ್ಕೊಂಡ್ಬಂದ್ಬಿಟ್ಟಿದೆ. ಏಡಿಕಾಯಿ ಹಾವು ಹಿಡ್ಕೊಂಡ್ಬಂದ್ಬಿಟ್ಟಿದೆ. ಆಮೇಲೆ ಅವ್ರು ಸಮೇತ ಮನೆಗೆ ಬಂದಿದ್ರಿ ನೀವು? ಹಿಡಿದ್ಬಿಟ್ಟು ಅಲ್ಲಿರೋರೆಲ್ಲ ಬಂದು ಹೇಳಿದ್ರು, ನಿಮ್ಮ ಹುಡುಗ ಹಾವು ಹಿಡಿದ್ಬಿಟ್ಟಿದ್ದ, ಏಡಿಕಾಯಿ ಹಿಡಿಯಕ್ಕೆ ಹೋಗಿ. ಅವಾಗ ಇವರು ನಮ್ಮ ಮಾವನಿಗೂ ಸಾಕಾಗಿತ್ತು, ಇವನು ವಾಪಸ್ ಕಳಿಸ್ಬಿಡೋಣ ಅಂತ ಅವ್ರು ವಾಪಸ್ ಕಳಿಸಿದ್ರು. ಮತ್ತೆ ಫೇಲ್ ಅಗೇನ್ ಫೇಲ್. ನನಗೆ ಪ್ರಾಬ್ಲಮ್ ಏನಾಯಿತು ಅಂದರೆ, ಇಲ್ಲ, ನನಗೆ 1ರಿಂದ 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ ಓದಿದೆ ನಾನು. 8ನೇ ಕ್ಲಾಸ್ಗೆ ಇಂಗ್ಲೀಷ್ ಮೀಡಿಯಮ್ ಹಾಕ್ಬಿಟ್ರು. ಅಂದರೆ ತುಂಬ ಕಷ್ಟ ಆಗೋದು ನಮಗೆ. ನಾವು ಆ್ಯಾವ್ರೇಜ್ ಸ್ಟೂಡೆಂಟ್ ನಾನು. ಆಮೇಲೆ SSLCಲಿ ಪಾಸ್ ಆದ ತಕ್ಷಣ ನಮ್ಮಮ್ಮ ನಾನು ಇಂಜಿನಿಯರ್ ಮಾಡಬೇಕಂತ ಆಸೆ, ಹೋಗಿ ಸೈನ್ಸ್ ಸೇರ್ಕೊ ಅಂತ. ನಮ್ಮಮ್ಮನಿಗೆ ಯಾರೋ ಶಾಸ್ತ್ರ ಬೇರೆ ಹೇಳ್ಬಿಟ್ಟಿದ್ದೆ, ಇವನು ಕಬ್ಬಣ ಹೊಡೆಯಕ್ಕೆ ಹೋಗ್ತಾನೆ ಅಂತ. ಫಸ್ಟ್ ಸತಿ ಫೇಲ್ ಆದಾಗ ಕೃಷಿಕ ಆದ್ರೆ, ಸೆಕೆಂಡ್ ಹೋದಾಗ ಒಂದು ಉದ್ಯೋಗಕ್ಕೆ ಸೇರಿದೆ. ಅಲ್ಲಿ ಮೂಟೆ ಎತ್ತಾಕ್ಬೇಕಾಯ್ತು. ಅವನು ನಾನೇ ರೈಟ್ರ್ ಕಮ್ ಲೋಡರು. ಸರಿ, ನಮ್ಮ ಜೀವನ ಬಹಳ ಕಷ್ಟ ಆಯಿತು. ನನಗೆ ಅಂದ್ಕೊಂಡೆ, ಅಮ್ಮ ಶಿಕ್ಷಣ ಇಲ್ಲ ಅಂದರೆ ಮೂಟೆನೇ ಹೊರಬೇಕು, ಶಾಸ್ತ್ರ ನಿಜ ಆಗುತ್ತೆ ಅಂತೇಳಿ ಕಷ್ಟಪಟ್ಟು ಓದಿ ಪಾಸ್ ಮಾಡಿದೆ. ಪಾಸ್ ಮಾಡಿದ್ಮೇಲೆ RC ಕಾಲೇಜ್ ಸೇರಿದೆ.